ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನೀರು ಬೆಂಕಿಯಿಂದ ಬಿಸಿಯಾಗ್ತದೆ, ಆದರೂ ಕೂಡ ನೀರು ಬೆಂಕಿಯನ್ನು ಆರಿಸೋ ಗುಣವನ್ನು ಬಿಟ್ಕೊಡೋದಿಲ್ಲ. ಹಾಗೆ ನಾವು ಎಂಥವರ ಜೊತೆ ಸೇರಿದ್ರೂ ಕೂಡ ನಮ್ಮತನವನ್ನು ಬಿಟ್ಟುಕೊಡಬಾರ್ದು. ಯಾವುದೇ ಯಶಸ್ಸು ಅಂತಿಮವಲ್ಲ, ಸೋಲು ಕೊನೆಯಲ್ಲ. ಇವೆರಡನ್ನ ಸರಿದೂಗಿಸಿಕೊಂಡು ಸಾಗುವ ಧೈರ್ಯವೇ ಬದುಕು. ನೋವನ್ನೋದು ಯಾವಾಗಲೂ ಕಣ್ಣೀರಿನಲ್ಲಿ ಅಡಗಿರೋದಿಲ್ಲ. ಕೆಲವೊಮ್ಮೆ ಅದು ನಗುವಿನ ಹಿಂದೆ ಮರೆಯಾಗಿರ್ತದೆ. ಯಾರು ನನಗಿಂತ ಮುಂದಿದ್ದಾರೆ, ಯಾರು ನಮಗಿಂತ ಹಿಂದಿದ್ದಾರೆ ಎನ್ನುವುದರ ಬಗ್ಗೆ ಯೋಚಿಸೋದು ಬೇಡ. ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಹಡಗು ಎಷ್ಟೇ ಭಾರವಿದ್ದರೂ ಕಡಲ ಮೇಲೆ ತೇಲಬೇಕು. ಹಾಗೆ ಮನಸ್ಸು ಎಷ್ಟೇ ಭಾರವಾದರೂ ಬದುಕಿನ ಜೊತೆ ಸಾಗಲೇಬೇಕು. ಹಣವಿಲ್ಲದಾಗ ಹೆಂಡತಿಯ ವರ್ತನೆ, ಕಷ್ಟ ಕಾಲದಲ್ಲಿ ಮಿತ್ರನ ಅವಶ್ಯಕತೆಯ ಸಂದರ್ಭದಲ್ಲಿ, ವಿಷಮ ಪರಿಸ್ಥಿತಿಯಲ್ಲಿ ಬಂಧುಗಳ ವರ್ತನೆ, ತನ್ನ ಕೆಲಸವನ್ನು ಸೇವಕರಿಗೆ ಒಪ್ಪಿಸಿದಾಗ, ಇಂತಹ ಸಂದರ್ಭಗಳಲ್ಲಿ ಈ ವ್ಯಕ್ತಿಗಳು ತಮ್ಮ ನಿಜವಾದ ರೂಪವನ್ನು ತೋರಿಸ್ತಾರೆ. ಸಂತೋಷವೆಂದರೆ ಸಮಸ್ಯೆಗಳೇ ಇಲ್ಲದಿರುವುದಲ್ಲ, ಸಮಸ್ಯೆಗಳನ್ನು ಸುಲಲಿತವಾಗಿ ಎದುರಿಸುವ ಸಾಮರ್ಥ್ಯವೇ ಸಂತೋಷ. ದೀಪಕ್ಕೂ ಮನುಷ್ಯನಿಗೂ ವ್ಯತ್ಯಾಸ ಇಷ್ಟೇ. ದೀಪವು ಇತರರ ಬೆಳಕಿಗಾಗಿ ತಾನು ಉರಿಯುತ್ತದೆ, ಆದರೆ ಮನುಷ್ಯನು ಇತರರ ಯಶಸ್ಸನ್ನು ನೋಡಿ ತಾನು ಉರಿಯುತ್ತಾನೆ. ದೀಪದ ಬೆಳಕು ಸಾರ್ಥಕತೆಯಲ್ಲಿ ಕೊನೆಗೊಳ್ಳುತ್ತದೆ, ಆದರೆ ಮನುಷ್ಯನು ಸ್ವಾರ್ಥತೆಯಲ್ಲಿ ಕೊನೆಗೊಳ್ಳುತ್ತಾನೆ. ಸಂತೋಷ, ನಂಬಿಕೆ ಎನ್ನುವುದು ಮಾರಾಟಕ್ಕೆ ದೊರಕುವುದಲ್ಲ. ಸಂತೋಷವನ್ನ ಮನುಷ್ಯರ ಬಳಿ ಹಂಚಿಕೊಳ್ಬೇಕು, ನಂಬಿಕೆಯನ್ನ ಮನಸ್ಸಿನಿಂದ ಹಂಚಿಕೊಳ್ಬೇಕು. ನಿಲ್ಲಲು ಕಲಿಸಿದ ನಮ್ಮ ತಾಯಿಯನ್ನು ಬೀಳದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ತಲೆ ಎತ್ತಿ ನಿಲ್ಲಲು ಕಲಿಸಿದ ತಂದೆಯನ್ನು ತಲೆ ತಗ್ಗಿಸದಂತೆ ನೋಡಿಕೊಳ್ಳೋದು ಕೂಡ ನಮ್ಮ ಕರ್ತವ್ಯ. ಸಿಕ್ಕಿದನ್ನ ಯಾವತ್ತೂ ಕಳ್ಕೋಬೇಡಿ, ಕಳ್ಕೊಂಡಿದ್ದನ್ನ ಮತ್ತೆ ಯಾವತ್ತೂ ನೆನಪಿಸ್ಕೊಳ್ಬೇಡಿ. ಯಾಕಂದ್ರೆ ಅದು ನಿಮ್ಮದಾಗಿದ್ರೆ ಕಳೆದು ಹೋಗ್ತಿರ್ಲಿಲ್ಲ, ಕಳೆದು ಹೋಗಿದೆ ಅಂದ್ರೆ ಅದು ನಿಮ್ಮದಲ್ಲ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.